ದಂತದ ಬೊಂಬೆ ಕಂಡ ಕಾಣಿಸ್ತಿದೆ ಕಣೆ. ಇನ್ನು ನಾನು ಲಂಗದವಳಿ ಹಾಕೊಂಡೇ ಇಲ್ಲ, ಅದಕ್ ಮುಂಚೆನೆ ಹೊಗಳ್ತಾ ಇದೆಯಲ್ಲೇ. ಪಲಾವ್ ಮಾಡುವಾಗ ವಾಸನೆ ಚೆನ್ನಾಗ್ ಬಂದ್ರೆ ಪಲಾವ್ ಚೆನ್ನಾಗಿರುತ್ತೆ ಅಂತ ಅರ್ಥ ಕಡೆ. ಏನ್ ಹೇಳು, ಬರೀ ತಿಂಡಿ ಅಡಿಗೆ ಬಗ್ಗೆನೇ ಮಾತಾಡ್ತೀಯಲ್ಲ ನೀನು. ಎಲ್ಲಿವರೆಗೆ ಮನುಷ್ಯನ್ಗೆ ನಾಲ್ಗೆ ಚಪ್ಲ ಇರುತ್ತೋ, ಹಸು ಇರುತ್ತೋ, ತಿಂದದ್ದನ್ನ ಅರಗಿಸ್ಕೊಳ್ಳೋ ಶಕ್ತಿ ಇರುತ್ತೋ ಅಲ್ಲಿವರೆಗೂ ಅವ್ರು ಆರೋಗ್ಯವಾಗಿರ್ತಾರೆ ಅಂತ ಯಾವ್ದೋ ಬುಕ್ಕಲ್ಲಿ ಓದಿದ್ದೆ. ಆಯ್ತಾಯ್ತು, ಹೋಗು ಹೋಗು, ಬಾಗ್ಲಿ ಮುದ್ದು ಕೆರ್ಕೊಂಡು ಹೋಗು, ನಾವು ಒಂದ್ ಕೈ ನೋಡೇ ಬಿಡೋಣ. ಅಯ್ಯೋ, ನಾನ್ ಹಾಕೊಂಡ್ರೆ ದಂತದ ಬೊಂಬೆ ಕಣ್ಣಂಗ್ ಕಾಣ್ತೀನಂತೆ, ಆದ್ರೆ ಇವಳು ಹಾಕೊಂಡ್ರೆ ಅದ್ ಯಾವ ಬೊಂಬೆ ತರ ಕಾಣ್ತಾಳು ಏನೋ. ಬೊಂಬೆನೋ ದುಂಬೆನೋ. ಶಿವ ಗೋವಿಂದ. ಮೀನಾ, ವೆದರ್ ತುಂಬಾ ಕೋಲ್ಡ್ ಆಗಿದೆ, ಬಿಸಿ ಬಿಸಿ ಕಾಫಿ ಕೊಡಮ್ಮ ಒಂದ್ ತೊಟ್ಟು. ನಂಗುನುವೆ ಇರೋ ನಿಮಿಷ. ರವಿಗಾನ್ ಮೈಕಮ್ಮ ಬರೋ ಇಲ್ಲಿ. ಏನ ಕಾಫಿ ಇರ್ತೀಯನ? ಎರಡು ಎಕ್ಸ್ಟ್ರಾ. ನನಗೆ ಸ್ವಲ್ಪ ಸ್ಟ್ರಾಂಗ್ ಮಾಡಿ. ಸೂರ್ಯ, ರಿಸೀವ್ ಮಾಡ್ಬೇಡಪ್ಪ. ಅಲ್ಲ, ಯಾಕೆ ಇದನ್ನ ರಿಸೀವ್ ಮಾಡ್ಬೇಡ ಅಂತಂದೆ ನೀನು? ಎಷ್ಟು ದಿನ ಆಗೋಗಿತ್ತ ಈ ಹಾಡುಗಳೆಲ್ಲ ಕೇಳಿ. ಇದು ನಮ್ ಕಾಲದ್ದು ಬರೇ ಮಜವಾಗಿರುತ್ತೆ ಕಣೆ ಕೇಳಕ್ಕೆ. ಅಲ್ಲಪ್ಪ, ಬರೀ ಕೇಳಕ್ ಮಾತ್ರ ಫೀಲ್ ಮಾಡ್ತಾ ಇದೀಯಾ? ಓ ಮೈ ಗಾಡ್, ಮಾಮ ಬ್ಲಷಿಂಗ್. ನಮ್ಮ ಅಪ್ಪಯ್ಯ ಬ್ರಷ್ ಪೇಸ್ಟ್ ಎಲ್ಲ ಬೆಳಗ್ಗೆ ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಅಯ್ಯೋ, ಅದಲ್ಲ ಸೂರ್ಯ ಅವ್ರೆ, ಮಾವ ನಾಚ್ಕೋತಾ ಇದಾರೆ. ಅಬ್ನೇ, ತಂಗಾಳಿಯಲ್ಲಿ ಬೆಂದಿದ್ದು, ಏಕಾಂತದಲ್ಲಿ ನೊಂದಿದ್ದು, ಇದೆಲ್ಲ ಬಹಳ ಎಕ್ಸ್ಪೀರಿಯನ್ಸ್. ಸುಮ್ಮನೆ ನೀನ್ ಒಳ್ಳೆ ದಾತ್ರಿ ವಿಧಾತ್ರಿ ಸಾವಿತ್ರಿ ಗಾಯತ್ರಿ ಸುಮಿತ್ರಿ ಇವರೆಲ್ಲ ಆರ್ತಿ ಭಾರತಿ ಕಲ್ಪನಾ ಜಯಂತಿ ಹಂಗ್ ಕಾಣ್ತಾ ಇದ್ರೇನೋ. ಸುಮ್ನೆ ನೀನ್ ಏನೇನೋ ಮಾತಾಡೋಕೆ. ಏನೇ ಅದು ಬಿಕ್ಕಳಿಕೆನಾ? ಹೋಗಿ ನೀರ್ ಕುಡಿಯಪ್ಪ. ಬಿಕ್ಕಳಿಕೆ ಅಲ್ಲಪ್ಪ, ಹೇಳೋ ತರ ಅಪರೂಪಕ್ಕೇನೋ ನೋಡ್ಬಿಟ್ಟಿ ನಾನು. ಚಂದುಳ್ಳಿ ಚಲವೆ ಆಗಿದ್ದೀರಲ್ವಾ? ಬೆಳ್ಳುಳ್ಳಿ ಕಬಾಬ್ ಇದ್ದಂಗಿದೇವೋ. ಅಯ್ಯಯ್ಯಯ್ಯ, ಕಬಾಬ ಕುಡಿಯೋದು ಇದು ಬಿಟ್ರೆ ನಿನ್ಗೇನೋ ಗೊತ್ತು? ಯಜಮಾನ್ರೆ, ನೀವ್ ಹೇಳಿ, ನಾನು ಮಾಲ ಬದು ಬಾಲ ತರ ಕಾಣ್ತಾ ಇಲ್ವಾ? ನನಗೆ ಒಂದೊಂದ್ ಬಾಲ ಮಾತ್ರ ಕಾಣಿಸ್ತಾ ಇದೆ ಕಣೆ, ಎರಡೆರಡು ಬಾಲದ ಬಗ್ಗೆ ಗೊತ್ತಿಲ್ಲ. ಚೆಲ್ಬಿಟ್ಟಿಯಲ್ಲ ಕಾಫಿನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಕಾಫಿ ಕುಡಿಯೋಕು ಶೇರ್ ಕೊಡ್ತಾ ಇದೀವಿ. ಹೆಂಗ್ ಚೆಲ್ದೆ ನೀನ್ ಇದನ್ನ? ಇಲ್ಲಿ ನೋಡೋ, ದೂರ್ತ ಮಗನೆ, ಕಾಫಿ ಚೆಲ್ಲೋಗೋದಿರ್ಲಿ, ಇಲ್ಲಿ ನೋಡಿದ್ರೆ ತಲೆ ಸುತ್ತ ಬಿದ್ದೋಗ್ತೀಯಾ ನೋಡಿಲ್ಲೇ. ಅಲ್ಲ ಕಣೆ, ನೀವ್ ಏನಕ್ಕೆ ಈ ರೀತಿ ರೆಡಿ ಆಗಿರೋದು? ಇವತ್ತು ಇವ್ರು ಸ್ಟೂಡೆಂಟ್ ಬರ್ತ್ಡೇ ಇದೆ, ಅದಕ್ಕೆ ಎಲ್ರು ಒಂದೇ ತರ ರೆಡಿಯಾಗಿ ಬರ್ಬೇಕು ಅಂತ ಹೇಳಿದಾರು. ಅಂದ್ರೆ ಈ ಡ್ರೆಸ್ ಕೊಡಲ್ಲಿ ಇಬ್ರು ಹೊರಗಡೆ ಹೋಗ್ತಾ ಇದ್ದೀರಾ? ಹೌದು. ಬ್ಯಾಡವ್ವ, ಬ್ಯಾಡ್ರ. ಅನ್ಯಾಯವಾಗಿ ಬೀದಿ ನಾಯಿಗಳಿಗೆಲ್ಲ ಕೆಲಸ ಕೊಟ್ಟು ಬಿಡ್ತೀರಾ. ತೀರ್ಕೋತಾ ಇದೀಯ ಕಣ ಹೊಟ್ಟೆನ, ತೀರ್ಕೋ. ಬ್ಯಾಡ ಸಕ್ಕರೆ, ನನ್ನ ಮಾತು ಕೇಳ್ಬಿಡು, ತುಂಬಾ ಒಳ್ಳೇದು. ಬಾಗ ನೀನು ಮಾತ್ ಕೇಳಿದ್ದಿನ ಅಮಾವಾಸ್ಯೆಯಲ್ಲೇ ಮನೆ ಬಾಗಿಲ್ ಮುಂದೆ ಚಂದ್ರನ್ ನೋಡ್ದಂಗ ಆಗ್ಬಿಡುತ್ತೆ. ನೀವ್ ಹೇಳಿ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಇರೇ ಸಡನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗಾಬರಿ ಆಗ್ಬಿಟ್ಟಿದ್ದೀನಿ. ಕನ್ನಡಕ ಬೇರೆ ಹಾಕೊಂಡಿಲ್ಲ ನಾನು. ನಾನೇ ಹೇಳ್ಕೊಟ್ಲಾ? ನೀನಾ? ನೀವು ಮೊದಲನೇ ಸಲ ನನ್ನ ನೋಡಕ್ ಬಂದಾಗ ನಾನು ನಾಚ್ಕೊಂಡು ಬೆಲ್ಲದ ಕಾಫಿನ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಹಿಡ್ಕೊಂಡ್ ಬಂದಾಗ, ಕಣೆ, ಇವತ್ತು ಅಲ್ಯೂಮಿನಿಯಂ ತಟ್ಟೆ ತರನೇ ಇದೆಯಾ? ನೀವು ಒಂದ್ ಕಣ್ಣಲ್ಲಿ ನಿಮ್ಮಮ್ಮನ್ನ, ಇನ್ನೊಂದ್ ಕಣ್ಣಲ್ಲಿ ನನ್ನನ್ನ ನೋಡ್ದ ಹಾಗೆ ಇದೆ ಅಲ್ವಾ? ಕಣೆ, ಅದಕ್ಕೆ ಇವತ್ತು ಎರಡು ಕಣ್ಣ ಜೊತೆಗೆ ಇನ್ನೆರಡು ಕಣ್ಗಳ ಜೊತೆ ಆಗ್ಬಿಟ್ಟವೆ. ಮನೋಜ, ನೀನ್ ಹೇಳು, ಅಮ್ಮ ಹೇಗ್ ಕಾಣ್ತಿದ್ದೀನಿ? ಅಮ್ಮ, ನನ್ನ ಶೋರೂಮ್ ಅಲ್ಲಿರೋ ವಾಷಿಂಗ್ ಮಿಷಿನ್ ತರ ಕಾಣಿಸ್ತಾ ಇದ್ರ ಇಬ್ರು. ಅಜ್ಜಿ ಏನ್ ಹೇಳ್ಬಿಟ್ಟ ಇವನು. ಮೀನಾ, ನೀನ್ ಹೇಳು, ನಾನು ಹೇಗ್ ಕಾಣ್ತಿದ್ದೀನಿ? ಅದೇ ಕಾಫಿ ಚೆಲ್ಲೋಗಿದೆ, ಹೊಸ್ಬಿಟ್ಟು ಹೇಳ್ತೀನಿ ಇದೆ. ಅದೇ ಪ್ರತಿ ಏನ್ ಮಾಡ್ತಾ ಇದೀಯಾ? ಸುಮ್ಮನಿರು ರವಿ, ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ರವಿ, ನೀನ್ ಹೇಳಪ್ಪ, ಅಮ್ಮ ಹೇಗ್ ಕಾಣ್ತಿದ್ದೀನಿ? ಅಮ್ಮ, ಅದು ಚಟ್ನಿಗೆ ಚಟ್ನಿ ಪುಡಿ ಹಾಕೊಂಡಂಗ್ ಕಾಣಿಸ್ತಾ ಇದೆಯಮ್ಮ. ಶ್ರುತಿ, ನೀನ್ ಹೇಳಮ್ಮ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಸೇ ಅತ್ತೆ, ಐ ಆಮ್ ಸ್ಪೀಚ್ಲೆಸ್. ನೋಡಿದ್ರ, ಯಾರು ಬಾಯೇ ಬಿಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ರೇಂಜ್ ಕಾಣಿಸ್ತಾ ಇದೀರ ಅಂತ ನೀವೇ ಲೆಕ್ಕ ಹಾಕೊಂಬಿಡಿ. ನಿಂದಕರಿರಬೇಕಯ್ಯ ಹಂದಿಗಳ ಹಾಗೆ ಅಂತ ನಾನ್ ಕೇಳಿದ್ದೀನಿ. ರೋಹಿಣಿ, ನಾನ್ ಹೇಗ್ ಕಾಣ್ತಿದ್ದೀನಿ ಹೇಳು? ಗಂಧದ ಮರದಲ್ಲಿ ಮಾಡಿರೋ ದಂತದ ಬೊಂಬೆ ಹಾಕಾಯ್ತಿದ್ದೀರ. ಆಮೇಲೆ ಮೀನಿಂಗ್ ಹೇಳ್ಬಿಟ್ಟು ನಿನ್ ಬಾಯಿಗೆ ಸಕ್ಕರೆ ಹಾಕಿಸ್ತೀನಿ. ಕಸ್ತೂರಿ, ಒಂದ್ ನಿಮಿಷ ಇರು, ಬಂದೆ. ನನ್ ಸೊಸೆ ನನಗೆ ಅಂತ ತಂದ್ಕೊಟ್ಟಿರೋದು, ಇದಕ್ಕೆ ಬೊಂಬಾಟಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ? ಹೂ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದ್ ಹೆಂಗ್ ಬೇಕಾದ್ರೆ ಕಾಣ್ಲಿ, ಬಟ್ಟೆ ಒಂದ್ ಬದಲಾಯಿಸ್ಬಿಡಿಪ್ಪ, ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ. ಆಗಲ್ಲ ಕಣೋ, ನಿಮ್ಮಮ್ಮ ಹೇಗ್ ಬೇಕಾದ್ರೆ ಇರ್ಲಿ ಸೂರ್ಯ, ನಾನ್ ನೋಡು ಬಂಡಿ ಹೆಂಗ್ ಕಾಣಿಸ್ತಿದ್ದೀನಲ್ವಾ, ಚೆನ್ನಾಗಿಲ್ಲ ಅಂತೀಯಾ? ಅಯ್ಯೋ, ಹೌದಂಟಿ, ಕರೆಕ್ಟ್ ಆಗಿ ಹೇಳಿದ್ರಿ. ಆಂಟಿ, ಇಲ್ಲಿಂದ ನೀವು ಕ್ಯಾಬ್ ಹತ್ಬಿಟ್ಟು ಡೈರೆಕ್ಟ್ ಆಗಿ ಮನೆ ಹತ್ರನೇ ಹೋಗಿ ಇಳ್ಕೊಳ್ಳಿ. ಎಲ್ಲೂ ಮಧ್ಯ ಎಕ್ಸ್ಪೆರಿಮೆಂಟ್ ನೋಡಕ್ಕೆ ಅಂತ ಮುಟ್ಟು ಆಚೆ ಇಳ್ಕೊಂಡ್ಬಿಡ್ಬಿಡಿ, ಆಯ್ತಾ? ಇಳ್ದೆ ಇಳಿತೀವಿ ಕಣೋ, ಅವ್ರಿಗೆ ಬರ್ಡೇ ಗಿಫ್ಟ್ ತೊಗೊಳೋದ್ ಬೇಡ್ವಾ? ನಾನ್ ಇನ್ ಹೋಗ್ ಬರ್ತೀನಿ. ದೇವ್ರು ನಿಮ್ಮನ್ನ ನೋಡೋರ್ಗೆ
ಒಳ್ಳೇದ್ ಮಾಡ್ಲಿ ತಾಯಿ. ಅಯ್ಯೋ ಅದ್ಯಾಕೆ ಹಿಂಗಾಡ್ತಾರೆ? ಬಾರ ಕಸ್ತ್ರಿ ಬಾ. ಮೈಸೂರು ದಸರಾ ಕೆಂಪಸು ಸುಂದರ ಹೇಳು. ಮೀನಾ ಇವ್ರು ನೋಡ್ಬಿಟ್ಟು ತಲೆ ಯಾಕೋ ಸ್ವಲ್ಪ ಜಾಸ್ತಿ ತಿರುಗ್ತದೆ ಕಣೆ. ಕಾಫಿ ಕುಡಿ. ಲೇ ರವಿಗಾನು ಬಾರು ಕಾಫಿ ಕುಡಿಯೋಣ. ಮೈಕಮ್ಮ ಬರ್ರು. ಬಂದೆ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸನೇನೆ ಇದೇನ. ಅಯ್ಯೋ ಇಷ್ಟ ದಿನ ನೋಡಿ 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 ಕಣ್ಣುಗಳೆಲ್ಲ ಮಂಜಾಗಿ ಕಣ್ಣುಗಳೆಲ್ಲ ಚೂರಾಗಿ ಹೋಗ್ತಾ ಇದೆ. ಇನ್ನು ಮುಂದೆ ಆ ಮಹೇಶನೇ ಕಾಪಾಡ್ಬೇಕು ನಮ್ನ. ಮನೋಜ್, ಅತ್ತೆ ನನ್ ಸೊಸೆ ಕೊಟ್ಟಿದ್ ಚೇನು ಅಂತ ಎಷ್ಟು ಖುಷಿಯಾಗಿ ಹೇಳ್ಕೊಟ್ರಲ್ವಾ? ಅಮ್ಮ ನಿನ್ನ ಕ್ಷಮಿಸ್ಬಿಟ್ಟಿದ್ದಾರೆ. ಇನ್ ಮುಂದೆ ನೀನು ಮೊದ್ಲಿನ ತರನೇ ಇರ್ಬೋದು. ಬಾ. ಮೀನಾ, ಈ ಗ್ಲಾಸ್ಗೆಲ್ಲ ಕಾಸು ಕೊಟ್ಟಿದ್ದೇನೆ, ನೀಟಾಗಿ ಕ್ಲೀನ್ ಮಾಡಿದ್ದೀನಲ್ಲ. ಆಗಾಲೇ ತೇಕಡಿಕೆ ಕಾಸು ಕೊಟ್ಟಿದ್ದೇನೆ. ರೈಟ್ ಹೇಳ. ವಯಸ್ಸಾದವರೆಲ್ಲ ಮಕ್ಕಳಾಗಿ ಹೋಗ್ತಾ ಇದಾರಲ್ಲಪ್ಪ. ನಾವೇ ನಮ್ ಬಾಳ್ವೆಗೆ ಬಾಳೆಗೊನೆ ನೇತಾಕೊಂಡು ಇನ್ನು ಓಡಾಡ್ತಾ ಇರೋದು. ಇಂಥವೆಲ್ಲ ನೋಡ್ತಾನೆ ಇದ್ರೆ ನಮ್ ಕಣ್ಣಿಗೆ ಹಂಗೆ ಹೊರೆ ಬಂದು ಹೋಗ್ಬಿಡುತ್ತಷ್ಟೇ. ಇನ್ನು ಎಷ್ಟು ದಿನ ಇಂಥವೆಲ್ಲ ನೋಡ್ಬೇಕು ಏನೋ. ನನಗೆ ಮೀರಾ, ನಿನ್ಗೊಂದ್ ವಿಷಯ ಹೇಳೋದೇ ಮರ್ತೋಯ್ತು ಕಣೆ. ನಾಳೆ ನಿಮ್ ಮನೆಗ್ ಬೇಗ ಬಂದ್ಬಿಡು ಆಯ್ತಾ? ಯಾಕ್ರಿ? ಮದುವೆ ಊಟ ಏರ್ಪಾಟ್ ಮಾಡಿದೀನಿ ಕಣೆ. ನಮ್ ಮಂಜ ಪಾಸ್ ಆಗಿದ್ದಾನೆ, ಅದಕ್ಕೆ ಮದುವೆ ಊಟ ಹಾಕ್ಸ್ಬಿಡೋಣ ಎಲ್ರಿಗೂ ಅಂತ. ಅದೆಲ್ಲ ಯಾಕ್ರಿ? ಲೈ, ನಾವ್ ಅನ್ಕೊಂಡಿದ್ದಕ್ಕಿಂತ ಇನ್ನೂ ಸಖತ್ ಒಳ್ಳೆ ಮಾರ್ಕ್ಸ್ ತೆಗಿದೀನಿ ಕಣೆ. ಅಲ್ಲ ರೀ, ಅದಕ್ಕೆ ಯಾಕೆ ಊರವ್ರಿಗೆಲ್ಲ ಊಟ ಹಾಕ್ಸ್ಬೇಕು? ಕಾರಣ ಇದೆ. ನೀನು ಕೇಳಿದಿರೋ ಮಾತುಗಳೆಲ್ಲ ನನ್ ಕಿವಿಗೆ ಬಿದ್ದಿದೆ. ಈ ಮಂಜ ಅವನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಆ ಕಾಗೆ ಸುಬ್ಬು ಸವಾಸ ಬೇರೆ ಮಾಡ್ಬಿಟ್ಟಿದ್ದಾನೆ. ಇವನ ಅಪ್ಪನ ಸಾವಿಗೆ ಇವನೇ ಕಾರಣ. ಇನ್ನು ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡಿದ್ದಾರೆ. ಅಂತವ್ರ ಮುಂದೆ ನಮ್ಮ ಮಂಜ ಗೆದ್ದಿದ್ದಾನೆ ಅಂತ ತೋರಿಸ್ಬೇಕಲ್ವಾ? ಅದಕ್ಕೆ ಈ ಮದ್ವೆಲ್ ಮಾಡಿಸ್ತಾರಲ್ಲ, ಎಲ್ಲಾ ಐಟಮ್ಸ್ ಮಾಡಿಸಿ ಎಲ್ರಿಗೂ ಒಳ್ಳೆ ಊಟ ಹಾಕ್ಸಿ ನಿಮ್ ಮನೆ ಮರ್ಯಾದೆ ಕಾಪಾಡೋಣ ಅಂತ. ಮೀನಾ, ಏನ್ ಇಷ್ಟ ಮಾಡ್ತಾ ಇದೀಯ? ಅದು ನಮ್ಮ ಮನೆ ಮರ್ಯಾದೆ ಬಗ್ಗೆ ನೀವ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ. ಆ ಮನೆ ನಂದು ಕಣೆ. ನಿಮ್ಮಮ್ಮ ನನ್ನ ಕೈ ತೂತ್ ಹಾಕಿದ್ದಾರೆ. ಆ ಮನೇಲಿ ಇರೋರೆಲ್ಲ ನನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾ ಇದಾರೆ. ಪಾಪ, ನಾನ್ ಆಡೋ ಮಾತನ್ನ ಅಲ್ಲಿರೋರು ಯಾರು ಮೀರೋದಿಲ್ಲ. ಅಲ್ಲಿರೋರಲ್ಲಿ ಯಾರಾದ್ರೂ ಗೆದ್ರೆ ಅದ್ ನನ್ ಗೆಲುವಲ್ಲ. ಅದು ನನ್ನ ಮನೆ ಅಂತಾನೆ. ನಾಳೆ ಬೇಗ ರೆಡಿ ಆಗ್ಬಿಡು. ರೀ, ನಾಳೆ ನನ್ ಇರಲ್ಲ. ನಾಳೆ ನನ್ಗೊಂದು ಮದ್ವೆ ಆರ್ಡರ್ ಇದೆ. ಇದ್ರೇನೆ ಲೇ, ನೀನ್ ಹಾರ ಎಲ್ಲ ಕಟ್ತಿಯಲ್ಲ, ಅದೆಲ್ಲ ಕಟ್ಬಿಟ್ಟು ಪದ್ಮಕ್ಕಂಗೆ ಕೊಟ್ಟು ಕಳಿಸ್ಬಿಡೆ. ಇಲ್ಲ ರೀ, ಅದು ಈ ಮದ್ವೆಗೆ ನಾನೇ ಮುಖ್ಯ. ನಾನೇ ಜೊತೆಲಿದ್ದು ಈ ಮದ್ವೆ ಮಾಡ್ಬೇಕು. ಅದೇನಂತ ಇರಾದೆಗಳು? ಆ ಹುಡುಗಿ ನನ್ ತಂಗಿ ತರ. ತಂಗಿ ಥರ ಅಷ್ಟೇ, ತಂಗಿನೇ ಅಲ್ವಲ್ಲ. ಸರಿ ಆಯ್ತು, ಅದೇನ್ ಕೆಲಸ ಇದೆಲ್ಲ ಬೇಗ ಮುಗಿಸ್ಕೊಂಡ್ ಬಂದ್ಬಿಡು. ನಾನು ಬೇಗ ಬಂದ್ಬಿಡ್ತೀನಿ ಆಯ್ತಾ? ಬೇಗ ಬಂದ್ಬಿಡು. ರೋಹಿಣಿ, ಐ ಆಮ್ ಸೋ ಹ್ಯಾಪಿ. ಕೊನೆಗೂ ನಿನ್ನ ಅಮ್ಮ ಶೋರೂಮ್ ಕಳ್ಸೋದಕ್ಕೆ ಒಪ್ಕೊಂಡ್ಬಿಟ್ರು. ಏನದು ಕೈಯಲ್ಲಿ? ಮನೋಜ್, ಮಡಿಕೇರಿಲಿ ನನ್ ಫ್ರೆಂಡ್ ಒಂದ್ ರೆಸಾರ್ಟ್ ಇದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ನಮ್ದು. ಮಿಕ್ಕಿದ ಖರ್ಚೆಲ್ಲ ಅವರೇ ನೋಡ್ಕೋತಾರೆ. ಅದು ನಮಗೂ ಸ್ವಲ್ಪ ದಿವಸದಿಂದ ತುಂಬಾ ಬೇಜಾರಿತ್ತಲ್ವಾ, ಅದಕ್ಕೆ ನಾವ್ ಹೋಗ್ ಬರೋಣವಾ? ನಾವು ಹೋಗ್ ಬರೋದ್ರಲ್ಲಿ ಯಾವ ಸಮಸ್ಯೆನಿಲ್ಲ ರೋಹಿಣಿ. ಆದ್ರೆ ಅಮ್ಮ ಮತ್ತೆ ಏನ್ ಮನೋಜ್? ಅದು ಹಾಗಲ್ಲ, ಕೇಳ್ದೆ ಹೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಕನ್ವಿನ್ಸ್ ಮಾಡೋಣ ಮನೋಜ್. ನಮಗೂ ನಮ್ದೇ ಆದ ಸಮಯ ಬೇಕಲ್ವಾ? ಹೌದೌದೌದು. ನೀನು ಅಮ್ಮ ಆಗಿದ್ ಗೊತ್ತಾಗೋದ್ರೆ ನನ್ಗ ಅವತ್ತಿಂದ ಮೋಸ ಆದಂಗೆ. ಯಾಕೆ ಹಾಗೆ ನೋಡ್ತಿದ್ಯಾ? ನೀನು ಅಮ್ಮ ಆದ್ರೆ ನೀನು ಪ್ರೀತಿ ಗಮನ ಇಲ್ಲ ಮಗು ಕಡೆ ಇರುತ್ತಲ್ಲ, ಆಗ ನೀನ್ ನನ್ನೆಲ್ ಕೇರ್ ಮಾಡ್ತೀಯಾ ಹೇಳು? ಇಲ್ಲ ಮನೋಜ್, ಯಾವತ್ತೂ ನನ್ ಪ್ರೀತಿ ಕಮ್ಮಿ ಆಗಲ್ಲ, ಪ್ರಾಮಿಸ್. ಸರ್, ಕೊರಿಯರ್ ರೋಹಿಣಿ ಅಂತ. ಕೊಡಿ. ಥ್ಯಾಂಕ್ ಯು. ಏನಾದ್ರು ರೋಹಿಣಿ? ಅತ್ತೆಗೆ ಒಂದ್ ಸೀರೆ ಬುಕ್ ಮಾಡಿದ್ದೆ. ಆಹಾ, ಏನಿದು? ಎಲ್ರು ಐಸಿಟ್ರೆ ನೀನ್ ಹಿಮಾಲಯ ಪರ್ವತನೇ ಇಡ್ತಾ ಇದೀಯಾ ಅತ್ತೆ ತಲೆ ಮೇಲೆ. ಏನ್ ಮನೋಜ್ ನೀವು? ಅಲ್ವಾ, ಅಮ್ಮನ ಹೊಲ್ಸ್ಕೋಬೇಕು ಅಂತ ತಾನೇ ಹೀಗೆಲ್ಲ ಮಾಡ್ತಿರೋದು. ನಿಜ ಹೇಳ್ಬೇಕು ಅಂದ್ರೆ ಹೌದು, ಅತ್ತೆಲೆ ಅಮ್ಮ ನೋಡ್ತಿರೋಳ್ ನಾನು. ಹೌದೌದು, ನಿಮ್ಮಮ್ಮ ಬೇರೆ ತೀರ್ ಹೋಗ್ಬಿಟ್ಟಿದಾರೆ. ಸರ್, ಅಕೌಂಟ್ಸ್ ಬುಕ್ ಕೇಳಿದಾರೆ. ಮನೋಜ್, ನೀವ್ ನೋಡ್ತೀರಿ? ನಾನ್ ಬಂದೆ. ಹಲೋ ಹೆಲಣಿ, ನಿಂಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಏನಮ್ಮ ಅದು? ಕ್ರಿಶ್ಗೆ ಪ್ರಿಪರೇಟರಿ ಎಕ್ಸಾಮ್ ಆಯ್ತಲ್ಲ, ಅವನು ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ ಕಣೆ. ಹೌದಾ? ಎಲ್ಲಿದ ನೋಡು. ಇನ್ನೇ ಇದ್ದಾನೆ. ಅವನು ಬೆಳಗಿಂದ ನಿನ್ನೆ ತುಂಬಾ ನೆನ್ಪು ಮಾಡ್ಕೊಂತಿದ್ದ. ಸರಿಯಾಗಿದ್ರೆ ಫೋನ್ ಕೊಡು, ಅವ್ನ್ಗೆ ಮಾತಾಡ್ತೀನಿ. ಅಮ್ಮ. ಕ್ರಿಶ್, ಕಂಗ್ರಾಟ್ಸ್ ಕಂದ. ಹೀಗೆ ಚೆನ್ನಾಗ್ ಓದಿ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು, ಗೊತ್ತಾಯ್ತಾ? ಸರಿ, ಈಗ ನಿನಗೇನ್ ಬೇಕೋ ಹೇಳು, ನಾನು ಅದನ್ನ ತಂದ್ಕೊಡ್ತೇನೆ. ಚೆನ್ನಾಗಿ ಓದಿ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು. ಆದ್ರೆ ಸ್ಕೂಲಲ್ಲಿ ಅಮ್ಮನ ಹೆಸರು ಏನು ಅಂತ ಕೇಳಿದ್ರೆ ಹೇಳ್ಕೊಡ್ತಾರಲ್ವಾ? ಅಮ್ಮ ಇವತ್ತು ಒಂದಿನಾದ್ರೂ ನನ್ನ ಜೊತೆ ಇರ್ತೀಯಾ ಪ್ಲೀಸ್? ಸರಿ ಕಂದ, ಬರ್ತೀನಿ. ಪ್ರಾಮಿಸ್, ಬರ್ತೀನಪ್ಪ. ಅಜ್ಜಿ, ಅಮ್ಮ ಮನೆಗ್ ಬಿಡ್ತಿದ್ದಾರೆ. ಆಯ್ತಪ್ಪ. ಸರಿ ಪುಟ್ಟ, ನೀನು ಮನೇಲಿರು. ನಿನ್ ಫೇವ್ರೆಟ್ ಫುಡ್ ಜೊತೆಗೆ ನಿನ್ಗೆ ಏನ್ ಬೇಕೋ ಅದನ್ನ ತಗೊಂಡ್ಬರ್ತೇನೆ, ಸರಿನಾ? ಥ್ಯಾಂಕ್ ಯು ಅಮ್ಮ, ಕಾಯ್ತಾ ಇರ್ತೀನಿ, ಬೇಗ ಬಾ. ಸರಿ ಕಂದ, ಬಾಯ್. ಏಯ್, ಬನ್ರಿ ಇಲ್ಲಿ, ಬನ್ರಿ, ಬೇಗ ಬನ್ರಿ. ಏನ್ರಿ ಇದ್ರಲ್ಲಿ ಏನ್ರಿ ತಪ್ಪಿದೆ? ನಿಮ್ ತಲೆ ಇಟ್ಕೊಂಡ್ ಕೆಲಸ ಮಾಡ್ಬೇಕು, ಕ್ಯಾಲ್ಕುಲೇಟರ್ ಇಟ್ಕೊಂಡ್ ಕೆಲಸ ಮಾಡೋದಲ್ಲ. ಇಲ್ಲಿ ಚೆಕ್ ಮಾಡ್ತಿರೋದು 5 ಡಿಗ್ರಿ ಮನೋಜ, ಎಲ್ಲ ಕರೆಕ್ಟ್ ಆಗಿ ಇರುತ್ತೆ, ಅರ್ಥ ಆಯ್ತಾ?
ಶಿಕ್ಷಣ ಇಲ್ಲ ನಿಮ್ಗೆಲ್ಲ ದುಡ್ಡು ಕೊಟ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ, ನನಗೆ ಶಿಕ್ಷಣ ಇದ್ರು ಪ್ರಯೋಜನಕ್ಕಿಲ್ಲ. ಹೋಗ್ರಿ ಮನೇಲಿ ತಗೊಂಡೋಗಿ. ರೋಹಿಣಿ, ಯಾರು ಕಾಲ್ ಮಾಡಿದ್ದು? ಅದು ನನ್ ಕ್ಲೈಂಟ್ ಮನೋಜ್. ಇಮಿಡಿಯೇಟ್ ಆಗಿ ನಾನು ಹೊರಡ್ಬೇಕು. ನಾನ್ ಸಂಜೆ ಸಿಗ್ತೀನಿ. ಬೇಡ, ನೀನ್ ಎಲ್ಲೂ ಹೋಗಂಗಿಲ್ಲ. ಯಾಕೆ? ಆಗ್ಲೇ ಬಂದ್ ಏನಂತ ಹೇಳಿದೆ, ನಾವು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಅಂತ ತಾನೆ. ಸಿಕ್ಕಿರೋ ಅವಕಾಶ ಕ್ಲೈಂಟ್ ಕೊಡ್ತೀಯಾ? ಇವತ್ತು ನೀನು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇಬ್ರು ಜೊತೆಲೆ ಆಚೆ ಹೋಗೋಣ, ಜೊತೆಲೆ ಊಟ ಮಾಡೋಣ, ಜೊತೆಲೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಮನೋಜ್, ನಾಳೆ ಹೋಗೋಣ. ಇವತ್ ನಾನು ಅಲ್ಲಿಗೆ ಹೋಗ್ಲೇಬೇಕು. ಅದೇ ಅಂತ ಅರ್ಜೆಂಟ್? ಅದು ಒಂದು ಮೇಕ್ ಓವರ್ ಇತ್ತು. ನೀನು 5 ಡಿಗ್ರಿ ಮನೋಜನ ಹೇಳ್ತಿ ಅಲ್ಲ, ನೀನು ಓನರ್ ಆದ್ರೂ ಮೇಕ್ ಓವರ್ ಮಾಡೋದ್ರಲ್ಲಿ ಬಿಸಿಯಾಗಿ ಹೋಗ್ತೀಯಲ್ಲ. ಬೇಡ ರೋಹಿಣಿ, ನನ್ ಮಾತು ಕೇಳು. ನೀನು ಎಲ್ಲೂ ಹೋಗ್ತಾ ಇಲ್ಲ, ನಾನು ಅದು ಒಪ್ಪೋದು ಇಲ್ಲ. ಮನೋಜ್, ಅದು ಅದು ಇಲ್ಲ ಇದು ಇಲ್ಲ. ನೀನ್ ಫೋನ್ ಮಾಡಿ ಬರಕ್ಕಾಗಲ್ಲ ಅಂತ ಹೇಳ್ಬಿಡು. ಹೋಗೋ ಹೇಳೋಗೋ. ಸರಿ ಮನೋಜ್, ಫೋನ್ ಮಾಡಿ ಬರಕ್ ಆಗಲ್ಲ ಅಂತ ಹೇಳ್ತೀನಿ. ನಾನು ಅದನ್ನೇ ತಾನೇ ಹೇಳಿದ್ದು, ಏನಾದ್ರು ಬೇರೆ ಹೇಳಿದ್ನಾ? ಸರಿ. ಏನಿದು? ಅಲ್ಲ, ಛತ್ರ ನೀ ಕೊಟ್ಟವಳ ಮನೆ ಛತ್ರ ತರನೇ ಇದೆಯಲ್ಲೇ. ಒಲೆ ಛತ್ರಿ ಇದ್ದಾಳ ಕಣವಳು, ಛತ್ರಿನೇ. ಶಾಂತಿ, ಅವ್ರ ಮನೆ ಹತ್ರನೇ ಬಂದು ಅವ್ರನ್ನ ಛತ್ರಿ ಅಂತೀಯಲ್ಲೇ? ಅಯ್ಯೋ, ಛತ್ರಿ ಅಂತ ಮುದ್ದಾಗಿ ಹೇಳಿದ್ದು ಕಣೆ. ಈ ಮಕ್ಳಿಗೆ ನಾವು ಚಿನ್ನ ಕಳ್ಳ ರಾಜ ಅಂತಲ್ಲ ಅನ್ಬಲ್ಲ, ಆ ತರ ಇದು. ಸರಿ ಬಾ. ಬಾಯ್, ಈ ರಾಮಾಚಾರಿಯಲ್ಲಿ ಮಾಲಶ್ರೀ ತರ ಕಾಣಿಸ್ತಾ ಇಲ್ವೇನೋ ನಾನು? ಹೌದಕ್ಕ, ಕೇಳಿಸ್ಕೊಳ್ರು. ಬಂದವ್ರಿಗೆ ಯಾರಿಗೂ ಅವಮಾನ ಆಗ್ಬಾರ್ದು. ತಿನ್ನಕ್ಕೆ ಸ್ವಲ್ಪ ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ, ಪೀಸ್ಗಳು ಕಡಿಮೆ ಆಗ್ಬಾರ್ದು. ಎಲ್ಲದಕ್ಕೂ ತಲೆ ಆಡಿಸ್ತಾ ಇರಿ. ಟೀಚರ್ 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 ಅಯ್ಯೋ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಹ್ಯಾಪಿ ಬರ್ತ್ಡೇ ಅವರೇ. ಥ್ಯಾಂಕ್ಸ್ ಕಸ್ತೂರಿ ಅವರೇ. ಥ್ಯಾಂಕ್ಸ್ ಟೀಚರ್. ಅಂತೂ ನನ್ ಮೇಲಿದ್ದ ಕೋಪನ ಕಡಿಮೆ ಮಾಡ್ಕೊಂಡು ಬಂದ್ರಲ್ಲ. ಇವಳಿಗೆ ಕೋಪ ಎಣ್ಣಲ್ ಬಿಡೋ ಆಲೂಗಡ್ಡೆ ತರ ಚಿಪ್ಸಾಗಿ ಹೊರಗ್ ಬರ್ತಿದ್ದ ಹಾಗೆ ಆರೋಗತ್ತೆ. ಎಲ್ಲದಕ್ಕೂ ತಿನ್ನೋದೇ ಕಣೆ ನಿನಗೆ ಎಕ್ಸಾಂಪಲ್. ಇರ್ಲಿ ಬಿಡಿ, ತಿಂದು ಕುಡಿಯೋ ಅಂತ ವಯಸ್ಸು. ಲೇ ಬಾಯ್ಸ್, ಆ ಬಂದಿರೋ ಎಲ್ಲಾ ಗೆಸ್ಟ್ ಗಳು ಕೇಳಿ ಇಲ್ಲಿ ಒಂದ್ಸರಿ ನೋಡಿ ಇಲ್ಲಿ. ಇವರು ಕಲಾ ಸರಸ್ವತಿ ಶಾಂತಿ ಟೀಚರ್, ನನ್ನ ಡಾನ್ಸ್ ಟೀಚರ್. ಎಲ್ಲಾರು ನಮಸ್ಕಾರ ಮಾಡ್ಕೊಳ್ಳಿ. ತುಂಬಾ ಮರ್ಯಾದೆ ಆಗೋಯ್ತಪ್ಪ, ಇಷ್ಟೆಲ್ಲ ಬೇಕಾಗೇ ಇರ್ಲಿಲ್ಲ. ನೀವು ನಮ್ ಟೀಚರು, ಅದ್ರಲ್ಲೂ ನನ್ನ ಟೀಚರು. ನಿಮಗೆ ಇಷ್ಟು ಮರ್ಯಾದೆ ಕೊಡದೆ ಹೋದ್ರೆ ಹೇಗೆ ಹೇಳಿ? ಆಯ್ತಾಯ್ತು, ಇರ್ಲಿ. ಟೀಚರ್, ನೀವು ಬರ್ಲಿ ಅಂತಾನೆ ಇಷ್ಟ ತನಕ ಕಾಯ್ತಾ ಇದ್ದಿದ್ದು. ಬನ್ನಿ, ಕೇಕ್ ಕಟ್ ಮಾಡ್ಬಿಡೋಣ. ಬಾಯ್, ತಗೊಳ್ಳೋ ಕೊಡಮ ಅಲ್ಲಿ ಸ್ವಲ್ಪ ಅರಿಕೊಂಡು. ಇಸ್ಕೊಳ್ಳಾರೆ, ಮಕ ನೋಡ್ತಾರೆ. ಬನ್ನಿ ಟೀಚರ್, ನೀವು ಬನ್ನಿ. ಎಲ್ಲ ಬನ್ನಿ. ಹೆಣ್ಮಕ್ಳು ಲೈನ್ ಮಾಡಿ, ಗಂಡು ಮಕ್ಳು ಲೈನ್ ಮಾಡಿ. ಬನ್ನಿ. ಬರ್ರಪ್ಪ, ಕೇಕ್ ಕಟ್ ಮಾಡೋಣ. ಕೇಕ್ ಬರ್ಲಿ. ವಿಶಾಲ್ ಅವರೇ, ನಿಮಗೆ ಹೆದರ್ಕೊಂಡು ಅದು ಹತ್ತುತ್ತಾ ಇಲ್ಲ ಬಿಡಿ. ಕೇಕ್ ಕಟ್ ಮಾಡಿ. ಹಂಗಂತೀರಿ? ಕಟ್ ಬೇಡ, ನೀವೇ ಬೆಕ್ಕಿದ್ದಾಗೆ ಮಾಡಿ. ಇದು ಬೇಡ ಹಂಗಾರೆ. ಹ್ಯಾಪಿ ಬರ್ಡೇ ಹೇಳ್ಬೇಕು. ಹ್ಯಾಪಿ ಬರ್ಡೇ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ವಿಶಾಲು, ಹ್ಯಾಪಿ ಬರ್ಡೇ ಟು ಸರಿ ಮಾತೇನು? ನಿಮ್ಗೆ ಚೆರ್ರಿ ಬೇಕಾ ಗುಲಾಬಿ ಬೇಕಾ? ಚೆರ್ರಿ ಸಾಕು. ಚೆರ್ರಿ ಸಾಕ? ಅಯ್ಯೋ ಮೇಡಮ್, ಚೆರು ನಿಮಗೋಸ್ಕರ ಏನ್ ಬೇಕಾರೆ. ನಿಮಗೆ ಗುಲಾಬಿ ತಿನ್ನಿ ಟೀಚರ್. ಅದೇನ್ ಹಾಯಲ್ಲ ಅದೆಲ್ಲ ಅಂತಿದ್ದೆ. ವಿಶಾಲ್ ಅವರೇ, ನಿಮ್ ಮನೆ ಕೂಡ ನಿಮ್ ತರನೇ ವಿಶಾಲವಾಗಿದೆ ಕಣ್ರಿ. ನಿಮ್ ಮನಸ್ಸು ಅಷ್ಟು ದೊಡ್ಡದಲ್ಲ ಬಿಡಿ ಟೀಚರ್. ಆಮೇಲೆ ಡಾನ್ಸ್ ಟೀಚರು ಮನೆಗ್ ಬಂದ್ರೆ ಡಾನ್ಸ್ ಇಲ್ಲ ಅಂದ್ರೆ ಕಳೆದೇ ಇರಲ್ಲ ಅಲ್ವಾ ಕಸ್ರೆ? ಹೌದೌದು. ಚಿತ್ರಾಂಗದಲ್ಲಿ ಕಳಕವಿ ಇದ್ದಾಗೆ ನಮ್ ಶಾಂತಿ ಇದ್ ಕಡೆ ಡಾನ್ಸ್ ಇರ್ಲೇಬೇಕು. ಚೆನ್ನಾಗಿರುತ್ತೆ ಡಾನ್ಸ್ ತಾನೇ. ಮಾಡಿದ್ರಾಯ್ತು ಬಿಡಿ, ಮಾಡೋಣ. ಆದ್ರೆ ಎಲ್ಲ ಜಿಂಗಾಲೆ ಡಾನ್ಸ್. ಇಲ್ಲಿನ ಯಾರಿಗೂ ಭರತನಾಟ್ಯ ಬರಲ್ಲ. ಬಿಡಿ, ಜಿಂಗಾಲ ಡಾನ್ಸ್ ಮಾಡಿದ್ರೆ ಆಯ್ತು. ಬನ್ನಿ ಮಾಡೋಣ. ಬರೋದಾಗ ಬಿಡಿ, ನನಗೂ ಬರಲ್ಲ. ಇದು ಸರ ನಂದಿದ್ದಾಗಿ ಇದೆ. ನಿಮ್ಮ ಹತ್ರನೂ ಇದೆಯಾ ಇದೇ ತರ ಚೈನು? ತಾರ ಅಲ್ಲ, ಅದು ನಂದೇ. ನಿಮಗೆ ಅಂತ ಸೀರೆ ತಂದಿದ್ದೀನಿ, ತಗೊಳ್ಳಿ ಅತ್ತೆ. ಕೊಂಡ್ಕೊಂಡ್ ಬಂದ್ಲಾ ಅಥವಾ ಕತ್ಕೊಂಡ್ ಬಂದ್ಲಾ? ಅತ್ತೆ, ಈ ಮೂತಿಗೆ ಈ ಚಿನ್ನದ ತರ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಇಡಿಸ್ತಿಯಲ್ಲ, ಅದು ಕತ್ತು ಚೈನ್ ಕಡೆ ಕತ್ತಿದ್ದು. ಅಮ್ಮ, ಅದ್ಗೆಮ್ಮ, ಆ ಚೈನ್ ನ ಎಲ್ಲಿಂದ ತಗೊಂಡ್ಬಂದೆ ಹೇಳ್ಬಿಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.